ನಮಸ್ಕಾರ ವೀಕ್ಷಕರೇ, ಇಂದು ಪಿಎಂ ಕಿಸಾನ್ 19ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ದಿನ. ಸೊ ನಿಮ್ಮೆಲ್ಲರ ಖಾತೆಗೆ 2,000 ಹಣ ಆದ್ರೂ ಜಮಾ ಆಗ್ತಕ್ಕಂಥದ್ದು. ಸೊ ಯಾರು ಪಿಎಂ ಕಿಸಾನ್ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಈಗಾಗಲೇ ಹಣವನ್ನ ಪಡಿತಾ ಇದ್ರಿ, ಸೊ ನಿಮ್ಗೂ ಕೂಡ ಡೆಫಿನೆಟ್ಲಿ ಹಣ ಸಿಗತ್ತೆ. ಇನ್ನು ಯಾರಿಗೆ ಕಳೆದ 2-3 ತಿಂಗಳಿನಿಂದ ಪಿಎಂ ಕಿಸಾನ್ ಹಣ ಬಂದಿಲ್ಲ, ಅಂದ್ರೆ ಹಿಂದಿನ ಕಂತುಗಳು 18ನೇ ಕಂತಾಗಿರ್ಲಿ ಅಥವಾ 19ನೇ ಕಂತಾಗಿರ್ಲಿ, ಈ ರೀತಿ ನಿಮಗೆ 17ನೇ ಕಂತು 16ನೇ ಕಂತು ಹಿಂದಿನ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ನೀವು ಏನ್ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಾರ್ಷಿಕವಾಗಿ 6,000 ಹಣ, 4 ತಿಂಗಳಿಗೊಮ್ಮೆ 2,000 ಹಣ ಜಮಾ ಆಗ್ತಕ್ಕಂತಹ ಸ್ಕೀಮ್ ಆಗಿರತ್ತೆ. ಸುಮಾರು ಈ ಒಂದು 19ನೇ ಕಂತಿನಲ್ಲಿ 9,80,00,000 ಫಲಾನುಭವಿಗಳಿದ್ರಿ. ಸೊ ನಿಮಗೋಸ್ಕರ ಎಷ್ಟು ಫಂಡ್ ರಿಲೀಸ್ ಆಗ್ತಾ ಇದೆ, ಎಷ್ಟು ಗಂಟೆಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ನೇರವಾಗಿ ನೀವು ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು. ಈಗ ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ. ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಈಗಾಗಲೇ ನೀವು 18ನೇ ಕಂತಿನವರೆಗೂ ಕೂಡ ಹಣವನ್ನ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಪಡ್ಕೊಂಡಿದ್ದೀರಿ. ಸೊ ಇಲ್ಲಿ ತಾಂತ್ರಿಕ ದೋಷ ಅನ್ನೋದಾಗಿರ್ಲಿ, ಈ ರೀತಿ ಸಮಸ್ಯೆನೇ ಇಲ್ಲ ಕಣ್ರಿ. ಸೊ ಸುಮಾರು 10 ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಮಾಡೋದಿದ್ರು ಸಹಿತ ಒಂದ್ ಬಟನ್ ಒತ್ತಿದ್ರೆ ಸಾಕು, ನೇರವಾಗಿ ನಿಮ್ಮ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಯಾವುದೇ ಒಂದು ತೊಂದರೆ ಇಲ್ಲದೆ, ಯಾವುದೇ ಇಶ್ಯೂ ಇಲ್ಲದ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಕ್ಕಂತಹ ಮೊದಲ ಸ್ಕೀಮ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕೀಮ್ ನಲ್ಲಿ ಸುಮಾರು 2,000 ಹಣ ನಿಮಗೆ ಈಗ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು. ಎಷ್ಟು ಫಂಡ್ ರಿಲೀಸ್ ಆಗಿದೆ ಅಂದ್ರೆ 9,80,00,000 ರೈತರಿದ್ರಿ ನಮ್ಮ ಇಡೀ ದೇಶದಾದಂತಹ. ಇಷ್ಟು ರೈತರು ಅರ್ಜಿ ಸಲ್ಲಿಸಿದ್ರಿ. ಇನ್ನು ಹಲವಾರು ರೈತರು ಇರ್ತಾರೆ ಈ ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಇರುವುದಿಲ್ಲ. ಸೊ ಅವ್ರು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ ಮುಂದೆ. ಮತ್ತೆ ಯಾರಿಗೆ ಹಣ ಬರ್ತಾ ಇಲ್ಲ ಅವ್ರು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ನೋಡೋಣ. ಸುಮಾರು 20,000 ಕೋಟಿ ಹಣ ನಿಮಗೆ ಈಗ ಫಂಡ್ ರಿಲೀಸ್ ಆಗ್ತಕ್ಕಂಥದ್ದು. ಸೊ ಬಿಹಾರ ರಾಜ್ಯದಲ್ಲಿ ನಿಮಗೆ ಇವತ್ತು ಹಣ ಜಮಾ ಮಾಡ್ಲಿಕ್ಕೆ ಆ ಒಂದು ಸಮ್ಮೇಳನ ನಡೆಸ್ತಾ ಇದ್ದಾರೆ. ಸುಮಾರು ಈಗ 12 ಗಂಟೆಯ ಮುಂದುಗಡೆ ನಿಮ್ಮ ಖಾತೆಗಳಿಗೆ ಇವತ್ತು ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾದ್ರೆ ಒಂದು 2-3 ದಿನ ಅಷ್ಟೇ ಸಾಕು. ಅಷ್ಟ್ರೊಳಗಾಗಿ ನಿಮ್ಮ ಖಾತೆಗಳಿಗೆ ಆನ್ ದಿ ಸ್ಪಾಟ್ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಸ್ಪೀಡ್ ಆಗಿ 9,80,00,000 ಫಲಾನುಭವಿಗಳಿಗೆ ಜಮಾ ಆಗಿ ಕ್ಲಿಯರ್ ಆಗ್ತದೆ. ಓಕೆನಾ. ಸೊ ನೈಟ್ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇರತ್ತೆ. ಓಕೆನಾ. ಡಿಬಿಟಿ ಒಂದ್ಸಾರಿ ಪುಷ್ ಆದ್ರೆ ನಿಮ್ಮ ಖಾತೆಗಳಿಗೆ ಯಾವ ಸಮಯದಲ್ಲಿ ಕೂಡ ಬರಬಹುದು. ಓಕೆನಾ. ಈಗ ಈ ಒಂದು 19ನೇ ಕಂತಿನ ಹಣ ನಿಮಗೆ ಜಮಾ ಆಗ್ಬೇಕು, ಮುಂದಿನ ಕಂತುಗಳು ಕೂಡ ಜಮಾ ಆಗ್ಬೇಕು. ಈಗಾಗಲೇ ಜಮಾ ಆಗ್ತಾ ಇಲ್ಲ, ನಾವೇನ್ ಮಾಡ್ಬೇಕು ಅನ್ನೋದನ್ನ ಹೇಳಿ ಅನ್ನೋರಿಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಈಗ ಬಹಳಷ್ಟು ಜನ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಹಣ ಜಮಾ ಆಗಿಲ್ಲ. 18ನೇ ಕಂತು, 17ನೇ ಕಂತು, 16ನೇ ಕಂತು ಹಿಂದಿನ ಕಂತುಗಳು ಜಮಾ ಆಗಿಲ್ಲ ಅಥವಾ ನಿಮ್ಗೆ ಏನಾದ್ರು ಸ್ಟಾಪ್ ಆಗಿದ್ರೆ ಅದಕ್ಕೆ ಕಾರಣ ಇದೆ ನೋಡಿ. ಮುಖ್ಯವಾಗಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದರ ಕಾರಣಕ್ಕಾಗಿ 18ನೇ ಕಂತಿನಲ್ಲಿ ಸುಮಾರು 2 ಕೋಟಿ ರೈತರಿಗೆ ಹಣ ಜಮಾ ಆಗಿಲ್ಲಂತೆ. ಯಾಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಿಎಂ ಕಿಸಾನ್ ಯೋಜನೆಯಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಹೇಳ್ತಾನೆ ಇದೆ. ನಾನು ಕೂಡ ಹೇಳ್ತಾ ಇದ್ದೀನಿ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಯಲ್ಲಿ. ಸೊ ಬರೀ ಇದು ನಿಮಗೆ ಪಿಎಂ ಕಿಸಾನೋ ಅಥವಾ ಬರ ಪರಿಹಾರನೋ, ಬೆಳೆ ಪರಿಹಾರನೋ, ಇನ್ನಿತರ ರೈತರ ಸಾಲಕ್ಕೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ ಗಳಾಗಿರ್ಲಿ, ಇಂಥದಕ್ಕಷ್ಟೇ ಸಂಬಂಧ ಬರೋದಿಲ್ಲ. ಇದು ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರಬೇಕು. ನಿಮ್ಮ ಆಸ್ತಿ ಪಾಸ್ತಿಗಳು ನೀವೇ ಹಕ್ದಾರರಾಗಿರ್ಬೇಕು. ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು, ಇನ್ಯಾವನೋ ಬಂದು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಹೊಡ್ಕೊಂಡು ಹೋಗ್ಬಾರ್ದು. ಅಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿರುವಂತದ್ದು. ಸೊ ಮುಖ್ಯವಾಗಿ ಮೊದಲು ಆ ಕೆಲಸವನ್ನ ಮಾಡಿ, ಈ ಎಲ್ಲ ಯೋಜನೆಗಳನ್ನ ಸೈಡ್ ಗಿಡಿ ನಿಮ್ಮ ಆಸ್ತಿಗಳನ್ನಾದ್ರೂ ಉಳಿಸ್ಕೊಳ್ಳೋ ಸಲುವಾಗಿ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಆ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಎಲ್ಲಿ ಮಾಡಿಸ್ಬೇಕಂದ್ರೆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ. ನಿಮ್ಮ ತಾಲೂಕಿನಲ್ಲಿ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಲೆಕ್ಕ ಅಧಿಕಾರಿಗಳು ನಿಮಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ. ಆದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಬೇಕು, ಪಹಣಿ ಬೇಕು, ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆ ಬೇಕು, ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇವ್ 4 ಸಾಕ್ರಿ.
ನಿಮ್ಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ. ಈ ರೀತಿ ಬಹಳಷ್ಟು ಕಡೆ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇದೀನಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಯಾವ್ದೋ ಆಸ್ತಿ ಯಾವನೋ ಲಪ್ಟಾಯಿಸ್ಕೊಂಡು ಹೋಗಿದ್ದಾನೆ, ಯಾವ್ದೋ ಆಸ್ತಿ ಯಾವನೋ ಮಾರಾಟ ಮಾಡಿದ್ದಾನೆ, ಯಾವ್ದೋ ಆಸ್ತಿಯನ್ನ ತಾವೇ ತೆಗೆದುಕೊಂಡು ಹೋಗ್ತಕ್ಕಂತಹ ಪ್ರಕರಣಗಳು ಸಾಕಷ್ಟು ಕಂಡು ಬರ್ತವೆ. ಸೊ ನ್ಯೂಸ್ ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಅಲ್ಲೋ ಇಲ್ಲೋ ಮಾಹಿತಿ ಸಿಗ್ತಾ ಇರತ್ತೆ. ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಬಹಳಷ್ಟು ಈಗಾಗಲೇ ಲಪ್ಟಾಯಿಸ್ಕೊಂಡು ಹೋಗಿರುವಂತಹ ಕಾರಣಕ್ಕಾಗಿ ನಮ್ಮ ಒಂದು ರಾಜ್ಯದ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆದಷ್ಟು ನೀವು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ನಾನು ರೈತರಿಗೆ ಸಂಬಂಧಪಟ್ಟಂತಹ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಆಸ್ತಿಗಳು ನಿಮ್ಮ ಹೆಸರಲ್ಲಿ ಉಳಿಲಪ್ಪ ಅಂತ ನಾನು ಹೇಳ್ತಾ ಇರ್ತೀನಿ. ಅಷ್ಟೇ, ಮತ್ತೇನಿಲ್ಲ. ಈಗ ಅಷ್ಟು ಕೆಲಸ ಮಾಡ್ಕೊಳ್ಳಿ, ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸಲ್ಲ ಅಂದ್ರೆ ಅರ್ಜಿ ಸಲ್ಲಿಸ್ಕೊಳ್ಳಿ. ನಿಮ್ಗೆ ಗ್ರಾಮವನ್ನು ಕರ್ನಾಟಕವನ್ನು ವಾಪು ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸ್ಕೊಡ್ತಾರೆ. ಅಲ್ಲಿಂದ ನೀವು ಮತ್ತೆ ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಸೊ ನೋಡಿ, ಇಷ್ಟು ಅಪ್ಡೇಟ್ ಕೊಡಬೇಕಾಗಿದ್ದು ಕೊಟ್ಟಿದ್ದೀನಿ. ಇವತ್ತು ನಿಮ್ಮ ಖಾತೆಗಳಿಗೆ 2,000 ಹಣ ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿಯ ಪ್ರಕಾರ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.